ಹಾಸನ ಜಿಲ್ಲೆಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವೈಸಿ ಆರ್ಕಿಡ್ ಗ್ರೂಪ್ಸ್ ವತಿಯಿಂದ ಆಯೋಜಿಸಲಾಗಿದ್ದ ಹಾಸನ ಪ್ರೀಮಿಯರ್ ಲೀಗ್ 2.0 ಹ್ಯಾಂಡ್ಬಾಲ್ ಪಂದ್ಯಾವಳಿಯು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ಜರುಗಿತ್ತು. ಡಿಸೆಂಬರ್ 27 ಮತ್ತು 28ರಂದು ನಡೆದ ಈ ಕ್ರೀಡಾಕೂಟದಲ್ಲಿ ಹಾಸನಾಂಬ ಹಂಟರ್ಸ್ ತಂಡವು ಭರ್ಜರಿ ಜಯ ಸಾಧಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಹಾಸನ ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಹಾಗೂ ಕಾಸ್ಮಿಕ್ ಹ್ಯಾಂಡ್ಬಾಲ್ ಸ್ಪೋರ್ಟ್ಸ್ ಕ್ಲಬ್ ಸಹಯೋಗದಲ್ಲಿ ಮತ್ತು ಸ್ವರ್ಣಿಮ್ ರಿಯಾಲಿಟಿ ಪ್ಲಸ್ ಸಂಸ್ಥೆಯ ಬೆಂಬಲದೊಂದಿಗೆ ಈ ಪಂದ್ಯಾವಳಿ ಆಯೋಜನೆಗೊಂಡಿತ್ತು. ಪಂದ್ಯಾವಳಿಯ ಮೊದಲ ದಿನದಂದು ಜಿಲ್ಲೆಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಬಾಲಕಿಯರ ವಿಭಾಗದಲ್ಲಿ ಸಂತ ಫಿಲೋಮಿನಾ ಹಿರಿಯ ಪ್ರಾಥಮಿಕ ಶಾಲೆ ಪ್ರಥಮ ಸ್ಥಾನ ಗಳಿಸಿದರೆ, ವಿದ್ಯಾನಗರದ ಜಿಎಸ್ಪಿಎಸ್ ಹಿರಿಯ ಪ್ರಾಥಮಿಕ ಶಾಲೆ ದ್ವಿತೀಯ ಸ್ಥಾನ ಪಡೆಯಿತು. ಬಾಲಕರ ವಿಭಾಗದಲ್ಲಿ ಪೋದಾರ್ ಎ ತಂಡ ಪ್ರಥಮ ಸ್ಥಾನ ಹಾಗೂ ಪಡುವಲಿಪ್ಪೆ ತಂಡ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿತು. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಡಿವೈಎಸ್ಎಸ್ ಆನಂದ್ ಮೂರ್ತಿ ಅವರು, ಕ್ರೀಡಾ ಸ್ಪರ್ಧೆಗಳು ಹೆಚ್ಚಾದಂತೆ ಕ್ರೀಡಾಪಟುಗಳ ಸಂಖ್ಯೆಯೂ ಹೆಚ್ಚಾಗಬೇಕು. ತರಬೇತುದಾರರು ಕ್ರೀಡಾಪಟುಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು. ತಾಲೂಕು ಮಟ್ಟದ ಕ್ರೀಡಾಂಗಣಗಳಿಗೆ ಸರ್ಕಾರದ ಸವಲತ್ತುಗಳನ್ನು ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಕ್ರೀಡಾಪಟುಗಳೇ, ಸಾರ್ವಜನಿಕ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ನನಗೆ ಬಂದ ತಕ್ಷಣನೇ ಒಂದು ಸನ್ಮಾನ ಮಾಡಿದ್ರು. ಈ ಸನ್ಮಾನ ಮಾಡ್ತಾ ಇದ್ದಂಗೆಲ್ಲೂ ಕೂಡ ನನ್ನ ಜವಾಬ್ದಾರಿನೂ ಕೂಡ ಜಾಸ್ತಿ ಆಯ್ತೈತೆ ಅನ್ನೋ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ಗೆ ಬಂದ ನಂತರದಲ್ಲಿ ಕ್ರೀಡೆಗೆ ಯಾವ ರೀತಿಯಲ್ಲಿ ಪ್ರಿಫರೆನ್ಸ್ ಅನ್ನ ಕೊಡಬೇಕು ನಾವು ಅನ್ನೋದನ್ನ ಇಲ್ಲಿ ನನಗೆ ಕಲ್ತ್ಕೊಳ್ತಿರೋದಂತ ಒಂದು ಪ್ರಮಾಣನೇ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಈ ಒಂದು ಸ್ಟೇಡಿಯಂಗೆ, ಈ ಒಂದು ಸ್ಟೇಡಿಯಂ ಅಂತಲ್ಲ, ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಒಂದು ಸ್ಟೇಡಿಯಂಗಳಿಗೂ ಏನೆಲ್ಲ ಸರ್ಕಾರದ ಸವಲತ್ತುಗಳು ದೊರಕಬೇಕು ಅದೆಲ್ಲವನ್ನು ಕೂಡ ಪ್ರಾಮಾಣಿಕ ಪ್ರಯತ್ನದಿಂದ ಅವೆಲ್ಲವನ್ನು ಕೂಡ ನಾನು ಸಾಕಾರಗೊಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ಒಂದು ಈ ಒಂದು ಕ್ರೀಡಾ ಸ್ಪರ್ಧೆಗಳು ಅವಾಗಿಂದ ಅವಾಗ ಹೆಚ್ಚಾಗ್ತಾ ಹೋದಾಗೆಲ್ಲ ಈ ಒಂದು ನಂತರ ರಾಜ್ಯ ಸರ್ಕಾರದ ಜೀವಮಾನ ಸಾಧನೆ ಪ್ರಶಸ್ತಿ ಪುರಸ್ಕೃತ ಫುಟ್ಬಾಲ್ ತರಬೇತುದಾರ ಕೃಷ್ಣ ಮಾತನಾಡಿ, ಸಾಧನೆ ಎಂಬುದು ಯಾರ ಸ್ವತ್ತು ಅಲ್ಲ, ಶಿಸ್ತು ಮತ್ತು ಪರಿಶ್ರಮದಿಂದ ಅಭ್ಯಾಸ ಮಾಡುವವರಿಗೆ ಯಶಸ್ಸು ಖಚಿತ ಎಂದು ತಿಳಿಸಿದರು. ಬಹಳ ಸಂತೋಷ ಆಗುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಧನೆ ಯಾರ ಸ್ವತ್ತು ಅಲ್ಲ. ಯಾರು ಪರಿಶ್ರಮದಿಂದ ಆಟ ಆಡ್ತಾರೋ, ಯಾರು ಪರಿಶ್ರಮದಿಂದ ಬೆವರಿಸ್ತಾರೋ, ಯಾರು ಪರಿಶ್ರಮದಿಂದ ಅಭ್ಯಾಸ ಮಾಡ್ತಾರೋ ಅವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಹಲವಾರು ವರ್ಷಗಳ ಸಾಧನೆ ಅಥವಾ ಅಭ್ಯಾಸ ಬಹಳ ಮುಖ್ಯ. ಯಾವುದೇ ನೀವು ಒಬ್ಬ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ನಾನು ಒಬ್ಬ ಕೋಚ್ ಆಗಿ ಹೇಳೋದು ಇಷ್ಟನೇ, ಸತತವಾಗಿ ಪ್ರಾಕ್ಟೀಸ್ ಮಾಡಿ ಶಿಸ್ತಿನೊಂದಿಗೆ. ಪ್ರಾಕ್ಟೀಸ್ ವಿತ್ ಡಿಸಿಪ್ಲಿನ್. ನಿಮ್ಮ ಪ್ರಾಕ್ಟೀಸು, ನಿಮ್ಮ ಶಿಸ್ತು ನಿಮ್ಮನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಅದೇ ರೀತಿ ಜೀವಮಾನ ಸಾಧನೆ ಪ್ರಶಸ್ತಿ ಪುರಸ್ಕೃತ ಹಾಕಿ ತರಬೇತುದಾರ ರವೀಶ್ ಮಾತನಾಡಿ, ಇಂದಿನ ಮೊಬೈಲ್ ಯುಗದಲ್ಲಿ ಕ್ರೀಡಾಪಟುಗಳನ್ನು ಮೈದಾನಕ್ಕೆ ಕರೆತರುವುದು ಸವಾಲಿನ ಕೆಲಸ. ಅಂತಹ ಕೆಲಸವನ್ನ ಮಾಡುತ್ತಿರುವ ಈ ಸಂಸ್ಥೆಯ ಕಾರ್ಯ ಶ್ಲಾಘನೀಯ. ಶಿಸ್ತು ಮತ್ತು ಸಮರ್ಪಣಾ ಮನೋಭಾವದಿಂದ ಕ್ರೀಡೆಯಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ಯಾವುದು ಅನುಭವ ಅಂತಂದ್ರೆ, ಅನುಭವಕ್ಕಿಂತ ಹೆಚ್ಚಾಗಿ ನಾವು ಏನ್ ಹೇಳ್ತೀವಿ ಅಂದ್ರೆ ಡಿಸಿಪ್ಲಿನ್ ಅಂತ ಕರಿತಾ ಇದ್ವಿ. ತುಂಬಾ ಈಸಿ, ನಾವು ಡಿಸಿಪ್ಲಿನ್ ಅಂತ ಹೇಳಕ್ಕೆ ಬಹಳ ಈಸಿ. ಆದ್ರೆ ಡಿಸಿಪ್ಲಿನ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ಯಾವುದೇ ವಿಚಾರದಲ್ಲಾದ್ರೂ ಅಷ್ಟೇ, ಯಾವುದೇ ಒಂದು ಶಿಸ್ತಾದ್ರೂ ಅಷ್ಟೇ, ಯಾವ್ದಾದ್ರೂ ಅಷ್ಟೇ, ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನಾವು ಮಾತಾಡೋದು ಈಸಿ, ನಾವ್ ಹೇಳ್ತೀವಿ ಡಿಸಿಪ್ಲಿನ್ ಆಗಿರಿ, ಡಿಟರ್ಮಿನೇಷನ್ ಆಗಿರಿ, ಡೆಡಿಕೇಶನ್ ಮಾಡಿ ಅಂತೇಳಿ. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ನಾವು ಏನೀಗ ಮೊಬೈಲ್ ಯುಗ ಅಂತ ಹೇಳ್ತೀವಿ, ಇನ್ನೊಂದಿದೆ, ಈ ಎಲ್ಲವನ್ನ ದಾಟಿ ನಾವು ಗ್ರೌಂಡ್ಗೆ ಬರ್ತಾ ಇದ್ದೀರಾ, ಇಷ್ಟು ಜನನ ಎಳೆ ತರ್ತಾ ಇದಾರೆ ಈ ಸಂಸ್ಥೆಯವರು ಅಂತಂದ್ರೆ, ಈ ಸಂಸ್ಥೆಗೆ ನಾನು ಆಭಾರಿಯಾಗಿರ್ತೇನೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹ್ಯಾಂಡ್ಬಾಲ್ ನಾನು ಹಾಸನದವನೇ ಆದ್ರಿಂದ ಹುಟ್ಟಿಂದನೂ ಹ್ಯಾಂಡ್ಬಾಲ್ ನೋಡ್ತಾ. ಎರಡನೇ ದಿನದ ಪಂದ್ಯಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ ಹಿರಿಯ ಮತ್ತು ಕಿರಿಯ ಹಾಗೂ ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಹೇಮಾವತಿ ಟೈಟಾನ್ಸ್, ಹಾಸನಾಂಬ ಹಂಟರ್ಸ್, ಮಲೆನಾಡು ಮ್ಯಾವ್ರಿಕ್ಸ್ ಮತ್ತು ಹೊಯ್ಸಳ ವಾರಿಯರ್ಸ್ ತಂಡಗಳ ನಡುವೆ ತೀವ್ರ ಪೈಪೋಟಿ ನಡೆಯಿತು. ಅಂತಿಮವಾಗಿ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಸನಾಂಬ ಹಂಟರ್ಸ್ ತಂಡವು ಹೇಮಾವತಿ ಟೈಟಾನ್ಸ್ ವಿರುದ್ಧ ಭಾರೀ ಅಂಕಗಳ ಅಂತರದಿಂದ ಜಯಗಳಿಸಿ HPL 2.0 ಚಾಂಪಿಯನ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಇನ್ನು ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳಿಗೆ ಬೆಸ್ಟ್
ಆಲ್ರೌಂಡರ್, ಬೆಸ್ಟ್ ಅಟ್ಯಾಕರ್, ಬೆಸ್ಟ್ ಗೋಲ್ ಕೀಪರ್ ಹಾಗೂ ಬೆಸ್ಟ್ ಡಿಫೆಂಡರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಎನ್ ಕುಮಾರಸ್ವಾಮಿ ರಾಜು, ಕಾರ್ಯದರ್ಶಿ ಡಾಕ್ಟರ್ ವಿಶ್ವನಾಥ್ ಸಿಎನ್, ಮಾಜಿ ಕಾರ್ಯದರ್ಶಿ ಭಾನುಪ್ರಕಾಶ್ ಎಚ್ಎಲ್, ಕಾಸ್ಮಿಕ್ ಹ್ಯಾಂಡ್ಬಾಲ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಸತೀಶ್ ಹಾಗೂ ಕಾರ್ಯದರ್ಶಿ ಆನಂದ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.